ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ನಾಯಕನಪಾಳ್ಯ ಹತ್ತಿರದ ಶ್ರೀ ಮುತ್ತುರಾಯ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವ ಹಾಗೂ ಕೆಂಚಣ್ಣ ಕರಿಯಣ್ಣರ ಹರಿಸೇವೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಮುತ್ತುರಾಯ ಸ್ವಾಮಿ ದೇವಸ್ಥಾನ ಮತ್ತು ಗ್ರಾಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಹನುಮಂತರಾಜು ಜಿಎನ್, ಉಪಾಧ್ಯಕ್ಷ ನಾಗರಾಜು ಎಂಎನ್, ಗೌರವಾಧ್ಯಕ್ಷ ದೊಡ್ಡಯ್ಯ, ಕಾರ್ಯದರ್ಶಿ ರಾಮಯ್ಯ ಸಿಎನ್, ಖಜಾಂಚಿ ಜಗನ್ನಾಥ್ ಎನ್, ಕಾನೂನು ಸಲಹೆಗಾರ ರಮೇಶ್ ಎನ್ಆರ್, ಸದಸ್ಯರುಗಳಾದ ಲೋಕೇಶ್ ಕೆಎನ್, ದೊಡ್ಡಿಗೋಪಿ, ರಮೇಶ್ ಜಿಎನ್, ಶಿವಕುಮಾರ್ ವಿಎನ್, ಗಂಗಾಧರ್, ಶಾಂತಕುಮಾರ್, ಮುಕುಂದ ಎನ್, ಗಂಗರಾಜು ಎನ್, ಪುಟ್ಟಣ್ಣ, ಮೂಡಲಯ್ಯ, ಶಿವರಾಮಯ್ಯ, ರುದ್ರಣ್ಣ, ದೇವರಾಜು ಸಿಎನ್, ನರಸಿಂಹಯ್ಯ ಇಎನ್, ಗಂಗಾಧರಯ್ಯ ಜಿವಿ, ಗಂಗರಾಮಯ್ಯ, ಶಂಕರಯ್ಯ ಸಿಎನ್, ಗೋವಿಂದಾಚಾರ್, ಪಾಪಣ್ಣಿ, ಧನಂಜಯ, ನವೀನ್ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹಾಜರಿದ್ದರು. ಕನ್ನಡ ನಾಡಿನ ಶ್ರೇಷ್ಠ ಪುಣ್ಯಭೂಮಿ ಮಾಗಡಿ ಸೀಮೆಯ ರಾಜ ಪರಮಹಂಸ ಪರಿರಾಜಕತಾಚಾರ್ಯ ಪಾಳೇಗಾರ ಕುಲತಿಲಕ ತಳಾರಿ ಗಂಗಪ್ಪ ನಾಯಕ, ಸಾವನದುರ್ಗದ ಸಾವಂದರಾಯ ನಾಯಕರು, ಸಂಪಾಜೆ ರಾಯ ನಾಯಕರು ಮತ್ತಿತರ ಎಲ್ಲರೂ ಕೂಡ ಪಾಳೆ ಪಟ್ಟಣ ಕಟ್ಟಿ ಆಳಿ ಬಾಳಿದಂಥ ಪುಣ್ಯಭೂಮಿಯ
ಮಾಗಡಿ ಬೆಟ್ಟದ ಸಮೀಪದಲ್ಲಿರ್ತಕ್ಕಂಥ ಕೆರೆಯ ಸಮೀಪ ಇರತಕ್ಕಂಥ ದಳವಾಯಿ ಕೆರೆ ಅಂತ ಹೇಳಿದೆ. ಕೆರೆ ಪಕ್ಕದಲ್ಲಿ ಒಂದು ಮುತ್ತರಾಯ ಸ್ವಾಮಿ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ಪಾಳೆಪಟ್ಟಣವರು, ಪಾಳೆಗಾರ ವಂಶದವರು. ವಾರ್ಷಿಕೋತ್ಸವ ನಡೀತಾ ಇದೆ. ಇದು ನಮ್ಮ ಚಾರಿತ್ರಿಕ ದಾಖಲೆಗಳನ್ನು ಒಳಗೊಂಡಿರ್ತಕ್ಕಂಥ ಮಹತ್ವದ ಸ್ಥಳ ಆಗಿದೆ. ಪುಣ್ಯ ಪುರುಷರು ಚಿತ್ರದುರ್ಗದ ಮದಕರಿ ನಾಯಕರಂಥವರು, ತಳಾರಿ ಗಂಗಪ್ಪ ನಾಯಕರಂಥವರು, ದಂಡಪ್ಪ ನಾಯಕರಂಥವರು, ಹುಲಿಕಲ್ಲು, ಉಡೇಮಾರ್ನಹಳ್ಳಿ, ತಿಪ್ಸಂದ್ರ, ಸಾವಂದುರ್ಗ ಇತರ ಕಡೆಗಳಲ್ಲಿ ಬಾಳಿದ್ದಂಥ ಪಾಳೆಗಾರರ ಚಾರಿತ್ರಿಕ ದಾಖಲೆಗಳಿದೆ. ಈ ದಾಖಲೆಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಬೇಕಾದ್ರೆ ನಮ್ಮ ಚಾರಿತ್ರಿಕ ಅಂಶಗಳನ್ನು ಮನನ ಮಾಡಿಕೊಳ್ಬೇಕಾಗ್ತದೆ. ಮಕ್ಕಳಲ್ಲಿ, ಯುವಕರಲ್ಲಿ, ಯುವಜನತೆಯಲ್ಲಿ ತಿಳುವಳಿಕೆಯನ್ನು ಉಂಟು ಮಾಡಬೇಕಾಗ್ತದೆ. ಮುತ್ತರಾಯ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಇಲ್ಲಿನ ಎಲ್ಲ ಹಿರಿಯರು, ಯುವಜನರು ಸೇರಿ ನಮ್ಮ ಪರಂಪರೆಯನ್ನು, ಪಾಳೆಪಟ್ಟಿನ ಪರಂಪರೆಯನ್ನು ಮುಂದುವರಿಸ್ತಿದ್ದಾರೆ. ದಯಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದುಕೊಂಡು ನಿವೃತ್ತರಾಗಿರ್ತಕ್ಕಂಥ ರಂಗಪ್ಪ ನಾಯಕರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೀನಿ. ಇಲ್ಲಿ ಮಾನ್ಯರೇ, ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಒಂದು ಸುತ್ತ ಇದು ನೂರಾರು ವರ್ಷದ ಇತಿಹಾಸ ಇರೋವಂಥದ್ದು ದೇವಸ್ಥಾನ. ಮತ್ತು ಕೆರೆ ಹತ್ರ ಇರೋದ್ರಿಂದ ತುಂಬ ಸುಭಿಕ್ಷವಾಗಿದೆ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಈ ಮೊದಲು ನಮ್ಮ ಪೂರ್ವಿಕರು ಸಾಮಾನ್ಯವಾಗಿ ಹೆಚ್ಚಿಗೆ ಮಾಡ್ತಾ ಇರಲಿಲ್ಲ ಇಂಥ ಕಾರ್ಯಕ್ರಮಗಳ್ನ. ಸಾಧಾರಣವಾಗಿ ಬಡಸ್ತಾನ ಇದ್ದಿದ್ದರಿಂದ ಇಂಥ ಅಷ್ಟು ಅನಾನುಕೂಲ ಇತ್ತು ಇಲ್ಲಿ ಜನಗಳಿಗೆ. ಈಗ ನಮ್ಮ ಯುವ ಜನಾಂಗ ಇವರು ಸ್ವತಃ ಯಾರ ಆಶ್ರಯನೂ ಇಲ್ಲದೆ ಸ್ವತಃ ತಮ್ಮ ಸ್ವಶಕ್ತಿಯಿಂದ ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಂಡು ದುಡ್ಡನ್ನ ಖರ್ಚು ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದಾರೆ. ಈಗ 4 ವರ್ಷದಿಂದ ಒಂದು ಸಂಘ ಸಂಸ್ಥೆ ಮಾಡ್ಕೊಂಡು ಇಲ್ಲಿ ದೇವಸ್ಥಾನ ಇದು ಮತ್ತು ಈಗ ಒಂದು ಭವನ ಮಾಡೋಕ್ಕೆ ಪ್ರಯತ್ನಪಟ್ಟು ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಸುಧಾ ಆ ಭಗವಂತ ಮುತ್ತರಾಯ ಸ್ವಾಮಿ ಒಳ್ಳೆ ಆಶೀರ್ವಾದ ಕೊಟ್ಟು, ಆಯಸ್ ಕೊಟ್ಟು, ಆರೋಗ್ಯ ಕೊಟ್ಟು, ಐಶ್ವರ್ಯ ಕೊಡಲಿ ಅಂತ ನಾನು ಭಾವಿಸ್ತೀನಿ. ಮತ್ತು ಇಲ್ಲಿ ಮುಂದಾಳತ್ವ ವಹಿಸ್ಕೊಂಡು ಪ್ರತಿಯೊಬ್ಬರು ಸಹ ಅನ್ಯೋನ್ಯವಾಗಿ ಹೋಗ್ತಾ ಇದ್ದಾರೆ. ಯಾವುದೇ ತಂಟೆ ತಗರಾಲಿಲ್ಲದೆ ಹೋಗ್ತಾ ಇದ್ದು. ಈಗ ಹಳೆ ಕಾಲದ ದೇವಸ್ಥಾನ ಇದು. ಈ ದೇವಸ್ಥಾನನ ಇನ್ನು ಮುಂದುವರಿಸ್ಬೇಕು, ಇನ್ನು ವಿಜೃಂಭಣೆಯಾಗಿ ಮಾಡಬೇಕು. ಸರ್ಕಾರಿಗೂ ಸಹಾಯ ಬೇಕು. ಮತ್ತು ನಮ್ಮ ಪಾಂಪ್ಲೆಟ್ನಲ್ಲಿ ಎಲ್ಲ ಅಧಿಕಾರಿಗಳು ಎಲ್ಲರ ಹೆಸರು ಹಾಕ್ಸಿದ್ದಾರೆ. ಕೆಲವ್ರು ಬರ್ತಾರೆ, ಕೆಲವ್ರು ಬರಲ್ಲ. ಆದರೂ ಸಹ ನಮ್ಮ ಮಾನ್ಯ ಶಾಸಕರು ಬರಬೇಕಾಗಿತ್ತು. ಅವರೇನೋ ಹೊರಗಡೆ ಅವರೇ ಅಂತ ಗೊತ್ತಾಯಿತು ಚುನಾವಣೆ ಪ್ರಯುಕ್ತ, ಅದರಿಂದ ಬಂದಿಲ್ಲ. ಅವ್ರನ್ನೇ ಮುಂದಾಳತ್ವಕ್ಕೆ ತಗೊಂಡು ಇನ್ನು ಮುಂದೆ ನಾವು ಇದೆಲ್ಲ ನೆರವೇರಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಅವ್ರದ್ದು ಸಹಕಾರ ಇರ್ತದೆ ಅಂತ ನಾವು ಭಾವಿಸ್ತೀವಿ. ಅವತ್ತಿಂದನೂ ತುಂಬ ಸಹಾಯ ಮಾಡಿದ್ದಾರೆ ಅವರು, ಮುಂದೆನೂ ಮಾಡ್ತಾರೆ. ಮಾಜಿ ಇವರು ನಮ್ಮ ಭಾಗ್ಯಗೌಡರು ಹಾಗೂ JDSನವರು ಎ ಮಂಜು ಅವರು ಸಹ ಅವ್ರ ಕಾಲದಲ್ಲಿ ಏನೋ ಅವ್ರ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ದಾರೆ. ಅವರು ಸಹ ಮುಂದೆ ಸಹಾಯ ಮಾಡ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ದೀವಿ. ಮತ್ತು ಸುತ್ತಮುತ್ತ ನಮ್ಮ ಪಂಚಾಯತಿಯವರು ಇವರೆಲ್ಲ ಸ್ವಲ್ಪ ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಸಹಾಯ ಮಾಡಿ ಇದನ್ನ ಇನ್ನೂ ವೈಭವೀಕರಣ ಮಾಡಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ದಾಸೋಹ ಆಗಲಿ, ಅಥವಾ ಇದು ದಳವಾಯಿ ಕೆರೆ ಇಲ್ಲೇ ಇದ್ರ ಪಕ್ಕದಲ್ಲೇ ಇರೋದ್ರಿಂದ ಇದಕ್ಕೆ ಯಾವಾಗಲೂ ನೀರು ತುಂಬಕ್ಕೆ ಮಂಚಿನಬೆಲೆ ಕೆರೆಯಿಂದ ಒಂದು ಪೈಪ್ ಲೈನು ಏನಾಗಿದೆ, ಅದು ಅಲ್ಲಿಗೆ ಸ್ಟಾಪ್ ಆಗಿದೆ. ಅದನ್ನೇ ಮುಂದುವರಿಸಿದ್ರೆ 24 ಗಂಟೆನೂ ಈ ದಳವಾಯಿ ಕೆರೆ ನೀರು ಖಾಲಿ ಆಗ್ದಂಗೆ ಇರ್ತದೆ. ಹಿಂದೆ ಗದ್ದೆಗಳು ವ್ಯವಸಾಯಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಇಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಸಿಗ್ತದೆ. ಅದೇ ರೀತಿ ಇಲ್ಲಿ ಭಾನುವಾರ ಸಂತೆ ಮಾಡಲಿ ಅಂತ ಹೇಳ್ಬಿಟ್ಟು ನನ್ನ ಕಳಿ ಇದೆ. ದೇವಸ್ಥಾನಕ್ಕೆ ಬರೋರಿಗೆ ಜಾಗ ಇದೆ, ಎಲ್ಲ ವ್ಯವಸ್ಥೆ ಇದೆ. ಮುಂದುವರ್ಸ್ಕೊಂಡು ನಮ್ಮ ಮಕ್ಕಳುಗಳು ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಇದು ಕಾಣಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕಾವ್ಯ ರಾಮಾಯಣವನ್ನು ನೀಡಿದಂಥ ಮಹರ್ಷಿ ವಾಲ್ಮೀಕಿಗಳ ಕುಟುಂಬ ಇದು. ಈ ಸಂತಾನ ಇದೆಯಲ್ಲ, ಶೌರ್ಯ, ಧೈರ್ಯ, ಸಾಹಸ
ಇಟ್ಟ ಹೆಜ್ಜೆಯನ್ನು ಹಿಂತೆಗೆದಕ್ಕಂಥ ಚರಿತ್ರೆ ಇದೆ. ಎದುರುಗಡೆ ಇರತಕ್ಕಂಥ ಸಾವನದುರ್ಗದ ಕೋಟೆ ನಮ್ಮ ಮಕ್ಕಳಿಗೆ ಸ್ಫೂರ್ತಿಯಾಗಲಿ. ಇಲ್ಲಿ ನಾಯಕನಪಾಳ್ಯದಲ್ಲಿ ಮುತ್ತರಾಯ ಸ್ವಾಮಿ ಟ್ರಸ್ಟನ್ನು ರಚನೆ ಮಾಡಿಕೊಂಡು ಯುವಕರನ್ನೆಲ್ಲ ಸಂಗೂಡಿಸಿಕೊಂಡು ಇದು ಕೇವಲ ಭಕ್ತಿ ಅಷ್ಟೇ ಅಲ್ಲ, ನಮ್ಮ ಪರಂಪರೆಯನ್ನು ಸ್ಮರಿಸ್ತಕ್ಕಂಥ ಕಾರ್ಯಕ್ರಮ. ಅಧ್ಯಕ್ಷರಾದಂಥ ಪಾಳೆಗಾರ ಹನುಮಂತರಾಜು ನಾಯ್ಕರವರು ಒಂದೆರಡು ಮಾತಾಡಬೇಕಂತ ಕೇಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾವು ಕಳೆದ 4 ವರ್ಷಗಳ ಹಿಂದೆ ಒಂದು ನಮ್ಮ ಗ್ರಾಮಾಭಿವೃದ್ಧಿ ಸಮಿತಿ ಹಾಗೆ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಂತ ಒಂದು ಸಮಿತಿ ಮಾಡಿಕೊಂಡು ಯುವಕ ಮಿತ್ರರು ಹಾಗೂ ಗ್ರಾಮಸ್ಥರ ಮತ್ತು ಜೋಡಗಟ್ಟೆ ಗ್ರಾಮಸ್ಥರ ಸಂಯೋಗದೊಂದಿಗೆ ಈ ಕರಿಯಣ್ಣ ಕೆಂಚಣ್ಣ ದೇವಸ್ಥಾನ ಸ್ಥಾಪನೆ ಮಾಡಿ ಅದ್ರ ಜೊತೆಗೆ ಮುತ್ತರಾಯ ಸ್ವಾಮಿ ದೇವಸ್ಥಾನ ಶೀತಲಗೊಂಡಿತ್ತು, ಅದನ್ನು ಕೂಡ ನಾವು ಒಂದು ಅಭಿವೃದ್ಧಿ ಮಾಡಿ ಆ ಜಾತ್ರಾ ಮಹೋತ್ಸವ ಅಂತ 4 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀವಿ. ನಿನ್ನೆ ಹನುಮ ಜಯಂತಿ ಪ್ರಯುಕ್ತ, ಪ್ರತಿ ವರ್ಷ ಹನುಮ ಜಯಂತಿ ಪ್ರಯುಕ್ತ ನಾವು ಜಾತ್ರಾ ಮಹೋತ್ಸವ ಮಾಡ್ತೀವಿ. ಇವತ್ತು ಹರಿಸೇವೆ ಅಂತ ಮಾಡ್ತೀವಿ. ಯಾಕೆಂದರೆ ತಾವು ಹೇಳ್ದಂಗೆ ಇಲ್ಲಿ ನಮ್ಮ ಪೂರ್ವಿಕರು ಪಾಳ್ಯಗಾರರು ಕೋಟೆ ಕತ್ಲು ಕಟ್ಕೊಂಡು ಅದ್ರ ಜೊತೆಗೆ ದೇವಸ್ಥಾನನೂ ಕಟ್ಟಿದ್ರು. ಇದು ಒಂದು ಉದ್ಭವ ಮೂರ್ತಿ, ಅದನ್ನು ಒಂದು ನವೀಕರಣ ಮಾಡಿ ಅದ್ಭುತವಾಗಿ ಇಲ್ಲೊಂದು ಸಮುದಾಯ ಭವನ ಕೂಡ ಕಟ್ತಾ ಇದ್ದೀವಿ. ಮಾನ್ಯ ಶಾಸಕರು ಈಗಾಗಲೇ 11 ಲಕ್ಷ ಬಿಡುಗಡೆ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪಕ್ಕದ ಗ್ರಾಮದ ನಾಯಕರಾದಂಥ ಭಾಗ್ಯಗೌಡರು ಕೂಡ ಒಂದು 15 ಲಕ್ಷ ಅಮೌಂಟ್ ಕೊಟ್ಟಿದ್ದಾರೆ. ಈ ತಳಮಟ್ಟದ ಏನು ಬಿಲ್ಡಿಂಗ್ ಬರುತ್ತೆ ಅದನ್ನು ಫುಲ್ಲು ನಾನೇ ಕಟ್ಸ್ಕೊಡ್ತೀನಿ ಕೂಡ ಅಂತಲೂ ಹೇಳಿದ್ದಾರೆ. ಇಲ್ಲಿ ಸುತ್ತಮುತ್ತ ಗ್ರಾಮದವ್ರಿಗೆಲ್ಲರಿಗೂ ಒಂದು ಶುಭ ಸಮಾರಂಭ ಕಾರ್ಯಕ್ರಮಗಳಿಗೆ ನಾವೊಂದು ಸಮುದಾಯ ಭವನನ್ನು ಆದಷ್ಟು ಬೇಗ ಒಂದು 2 ವರ್ಷದೊಳಗಡೆ ಕಂಪ್ಲೀಟ್ ಮಾಡಿ ಬಿಡುಗಡೆ ಮಾಡಿಕೊಡ್ಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಗ್ರಾಮದಲ್ಲಿರೋಂಥ ಬಡ ಮಕ್ಕಳಾಗಿರ್ಬೋದು, ಹಾಗೆ ನಮ್ಮ ಹಿರಿಯಕರು ಪೂರ್ವಿಕರು ಏನು ಕೋಟೆ ಕೊಪ್ಪಲು ಕಟ್ಕೊಂಡು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಕೂಡ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೊಂದು ಸಂಘ ಮಾಡ್ಕೊಂಡಿದ್ದೀವಿ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಗೋಪಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಳ್ಳಪ್ಪ. ಎಲ್ರಿಗೂ ನಮಸ್ಕಾರ. ನಾವು ಪೂರ್ವಿಕರ ಕಾಲದಿಂದ ಈ ದೇವಸ್ಥಾನ ಅವರು ಕೂಡ ಇಲ್ಲಿ ಪೂಜೆ ಪುರಸ್ಕಾರ ಭಾಗವಹಿಸ್ಕೊಂಡ್ಬಂದು ನಾವು ಕೂಡ ಈ ದೇವಸ್ಥಾನ ಬಂದು ನೋಡ್ತಾ ಇದ್ದೋ. ಆಮೇಲೆ ಇಲ್ಲಿ ಬಂದಂಥ ಭಕ್ತಾದಿಗಳು ಹೊರಗಡೆ ಗ್ರಾಮದವರು ಹೊರಗಡೆಯವರು ಎಲ್ರಿಗೂ ಕೂಡ ಆ ತಂದೆ ಮುತ್ತರಾಯ ಸ್ವಾಮಿ ಅನ್ನದ ದಾರಿ ಚಿನ್ನದ ದಾರಿ ಮಾಡಿಕೊಟ್ಟವನೆ. ಅವ್ನು ನಮ್ದವ್ರ ಯಾರಿಗೂ ಕೈ ಬಿಟ್ಟಿಲ್ಲ. ಮುತ್ತರಾಯ ಸ್ವಾಮಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಅಂತೇಳಿ ನಮ್ಮ ಯುವಕ ಮಿತ್ರರೆಲ್ಲ ಸೇರ್ಕೊಂಡು ಮಾಡಿದಾಗ ನಮ್ಮ ಹನುಮಂತರಾಜಣ್ಣವರು ನಮ್ಮ ರಂಗಪ್ಪಣ್ಣವರು ಎಲ್ಲ ಸೇರಿ ಒಂದು ಟ್ರಸ್ಟ್ ಮಾಡ್ತಾರೆ. ಮಾಡೋಂಥ ಸಮಯದಲ್ಲಿ ಹಿಂದೆ ಕರಿಯಣ್ಣ ಕೆಂಚಣ್ಣ ಅದು ಶಿಥಿಲ ಆಗಿಬಿಡ್ತದೆ. ಚಿಕ್ಕ ಮಂಟಪ ಅದು. 4 ವರ್ಷದ ಮುಂಚೆ ಅದೊಂದು ಪ್ಲಾನ್ ಮಾಡಿಬಿಟ್ಟು ಇಲ್ಲ ಇದೇನೋ ಮಾಡೋಣ, ಇದೆಲ್ಲ ನವೀಕರಣಗೊಳಿಸೋಣ ಅಂತೇಳಿ ಎಲ್ಲ ಪ್ಲಾನ್ ಮಾಡಿಕೊಂಡು ಮಾಡಿದಾಗ ಎಲ್ಲ ನವೀಕರಣ ಆಯ್ತದೆ. ಇದು ಒಂದು ಸಮುದಾಯ ಭವನ ಮಾಡೋಣ ಹಂಗೆ ಅಂತೇಳಿ ಸಮುದಾಯ ಭವನ ಅಂತಕ್ಕೆ ಒಂದು ಪ್ಲಾನ್ ಮಾಡ್ತಾರೆ. ಮಾಡೋಂಥ ಸಮಯದಲ್ಲಿ ಆ ಭಗವಂತನ ಏನು ಪ್ರೇರೇಪಣೆ ಇರ್ತದೋ ಗೊತ್ತಿಲ್ಲ. ನಾವು ಸುಮಾರು ಕಡೆ ನೋಡ್ದಂಗೆ ಇವಾಗ ಮಾತು ಕೊಟ್ಟರೆ ಇನ್ನು 10 ವರ್ಷ ಆದ್ರೆ ನೆರವೇರಿರಲ್ಲ. ಆದ್ರೆ ಇಲ್ಲಿ ಮಾತಾಡಿದ 1 ವರ್ಷಕ್ಕೆ ಆಲ್ರೆಡಿ ಒಂದು ಗ್ರೌಂಡ್ ಫ್ಲೋರು ರೆಡಿ ಆಯಿತು. ಅಂದರೆ ಆ ಭಗವಂತನ ಪ್ರೇರೇಪಣೆ ಆ ಮಟ್ಟಕ್ಕೆ ಆಯ್ತು. ಇಲ್ಲಿ ಆ ಭಗವಂತ ನಮ್ದವ್ರು ಯಾರೂ ಹಾಳಾಗೋಗಿಲ್ಲ, ಯಾರಿಗೂ ಮೋಸ ಆಗಿಲ್ಲ. ಆ ಭಗವಂತನ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಐತೆ. ಆಮೇಲೆ ಅವ್ರ ಆಶೀರ್ವಾದ ಇರೋದ್ರಿಂದನೇ ಇವತ್ತು ಈ ಕೆಲಸಗಳು, ಈ ದೇವಸ್ಥಾನ, ಈ ಪೂಜೆ ಪುರಸ್ಕಾರ, ಈ ಹೋಮ ಅವನ್ನೆಲ್ಲ ನಡೀತಾ ಇದೆ ಅವ್ರ ಆಶೀರ್ವಾದದಿಂದಲೇ. ಹಾಗಾಗಿ ನಾವು ಇನ್ನೊಂದೇನು ಕೇಳ್ಕೊಳ್ಳೋದು ಅಂದರೆ, ಈಗ ದೇವಸ್ಥಾನ ಶಿಥಿಲಗೊಂಡಿತ್ತು, ಅದು ರೆಡಿ ಆಗೈತೆ. ಕರಿಯಣ್ಣ ಕೆಂಚಣ್ಣ ದೇವಸ್ಥಾನ ಆಗೈತೆ. ಈಗ ಸಮುದಾಯ ಭವನಕ್ಕೆ ತಮ್ಮ ಕೈಲಾದಂಥ ಒಂದು ಸೇವೆ ಸಹಾಯನ ದಯವಿಟ್ಟು ದಾನಿಗಳು ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ದೊರಸ್ಕೊಡ್ಬೇಕು. ಯಾಕೆಂದರೆ ಈಗೇನು ಮುತ್ತರಾಯ ಸ್ವಾಮಿ ಗ್ರಾಮ ಟ್ರಸ್ಟ್ ಐತೆ, ಎಲ್ಲರೂ ಕೂಡ ಕಾರ್ಮಿಕರು, ಕೆಲಸಗಾರರು, ವ್ಯವಸಾಯಗಾರರು ಎಲ್ಲ ಕಡೆನೂ ಅವರು ಕೆಲಸ ಕಾರ್ಯ ಬಿಟ್ಟು ಅವರು ಸಂಸಾರ ಬಿಟ್ಟು ಇವತ್ತೇನೋ ಒಂದು ಆ ದೇವಸ್ಥಾನ ಒಂದು ಸಮುದಾಯ ಭವನ ಮಾಡೋಣ ಅಂತೇಳಿ ಒಂದು ಪಣ ತೊಟ್ಟು ಆಚೆ ಹೋಗ್ತಾರೆ. ಅದ್ರ ಜೊತೆಗೆ ದಾನಿಗಳು ಇವತ್ತು ನಮ್ಮ ತಾಲೂಕಲ್ಲಿ ಸುಮಾರು ಜನ ಇದ್ದೀರಾ, ಎಲ್ಲ ಸ್ನೇಹಿತರಲ್ಲಿ ಇದ್ದೀರಾ, ಅಕ್ಕಪಕ್ಕದ ಗ್ರಾಮದವರು ಇದ್ದೀರಾ. ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಒಂದು ಧನ ಧಾನ್ಯಾದಿಗಳನ್ನ ಸಹಾಯ ಮಾಡ್ತಾ ಆ ಚೌಟ್ರಿಗೆ ಏನಾನ ಇನ್ನೂ ಒಂಚೂರು ಸಹಾಯ ಮಾಡಿದ್ರೆ ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡಿ ಜನೋಪಯೋಗಕ್ಕೆ ಒಂದು ದಾರಿ ಮಾಡಿಕೊಡ್ಬೋದು. ದಯವಿಟ್ಟು ನಿಮ್ಮೆಲ್ಲರಲ್ಲೂ ಒಂದು ಮಾಡುವೆ ಆದಷ್ಟು ಬೇಗ ಆ ಸಮುದಾಯ ಭವನಕ್ಕೆ ಆ ಟ್ರಸ್ಟ್ ಮುಖಾಂತರ ಏನೈತೆ ನಮ್ಮ ನಂಬರ್ ಐತೆ ಅದ್ರೊಳಗಡೆ ಅದು ಕೈಲಾದಂಥ ಒಂದು ಸಹಾಯ ಮಾಡಿ ಆದಷ್ಟು ಬೇಗ ಇನ್ನು ಮುಂದಿನ ವರ್ಷದಲ್ಲಿ 2ನೇ ಫ್ಲೋರ್ ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ಅದು ಓಪನಿಂಗ್ ಆಗಬೇಕು. ಅದಕ್ಕೇನೋ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಆ ಭಗವಂತ ಆಶೀರ್ವಾದ ಎಲ್ಲರ ಮೇಲೂ ಇರಲಿ.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.